ಮೋಸ ಎಲ್ಲ ಆಗೋಯ್ತು, ನಾನು ಸತ್ತೋಗ್ತೀನಿ ಅಂತಂದು ಕುತ್ಕೊಂಡೆ. ನಾನು ಬೇಸರ ಆದರೆ ರಾತ್ರಿ ಆದ್ರೆ ಹೋಗಿ ಕುತ್ಕೊಂಡು ದೇವ್ರ ಹತ್ರ ಧ್ಯಾನ ಮಾಡ್ತಿದ್ದೆ. ಆಗ ಮಹಾತ್ಮರ ಜೀವನ ಚರಿತ್ರೆ ಅನ್ನೋದು, ಮಹಾವತಾರ ಬಾಬಾಜಿಯವರ ಶಿಷ್ಯ ಅವರು ಪುಸ್ತಕ, ಅದನ್ನು ತೆಗೆದ್ಬಿಟ್ಟು ತುಂಬ ಬೇಸರ ಆಗಿಬಿಟ್ಟು ಏನಾರು ಹಾದಿ ತೋರ್ಸು ಅಂತ ತೆಗೆದೆ. ಅದರಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಕಾವ್ಗೆ ಕೊಟ್ಟು ನಿಲ್ಲಿಸಿಲ್ಲ, ಸತ್ಯದ ಮೇಲೆ ಪ್ರಪಂಚ ನಿಂತಿದೆ, ನಿನಗೆ ಅನ್ಯಾಯ ಮಾಡಿದ್ದುಂಟ, ನೀನು ಆ ಥರ ಚಿಂತೆ ಮಾಡಿ ನಿನ್ನ ಸಮಯ ವೇಸ್ಟ್ ಮಾಡಬೇಡ, ನಿನ್ನ ಕೆಲಸ ನೀನು ಮಾಡು, ಅದ್ರ ಕೆಲಸ ಅದು ನಡೆಯುತ್ತೆ ಅಂತ ಹೇಳಿದ್ರು. ನಾನು ತಕ್ಷಣಕ್ಕೆ ಚಿಂತೆ ಎಲ್ಲ ಬಿಟ್ಟು ಆಮೇಲೆ ಮತ್ತೆ ಸ್ಟ್ರಾಂಗ್. ಅದೇ ಸತ್ಯ. ನಾವೇನ್ ಮಾಡ್ಬೇಕು ಅದು ಮಾಡ್ತಾ ಹೋದ್ರೆ ಅದು ಏನು ಕೊಡ್ಬೇಕು ಅದು ಕೊಡ್ತಾ ಹೋಗ್ತದೆ. ಅಲ್ಲಿ ಪುಸ್ತಕ ಅಲ್ಲಿದ್ದೆ, ಯಾವಾಗ್ಲೂ ಯಾರಿಗೆ ನಮಸ್ಕಾರ ಮಾಡಿದ್ರು ಅಪ್ಪ ಅಂತ ಹಿಂಗೆ ಸುಮ್ಮನೆ ಹೋಗಲ್ಲ ಅಂತಂದು ಆ ಪುಸ್ತಕದ ಮೇಲೆ ನನಗೆ ಅಪಾರ ಪ್ರೀತಿ. ಎಲ್ಲರಿಗೊಂದು ವಿಷಯ ಹೇಳ್ತೇನೆ ಕೇಳಿ. ನಿಮ್ಮ ನಿಮ್ಮ ಅನುಭವ ಎಷ್ಟು ಸಹ ಇರ್ಬೋದು, ಅರ್ಥ ಆಗ್ತದ? ಅದು ನಿಮ್ಮ ಅನುಭವ ನಿಮಗೆ ಸ್ವಂತ. ನೀವು ನೋಡದ ಗುರುಗಳಿಲ್ಲ, ಎಲ್ಲಾ ಗುರುಗಳ ಹತ್ರ ಹೋಗಿದ್ದೀರಿ, ಅನೇಕ ದೀಕ್ಷೆಯನ್ನು ಕಂಡುಕೊಂಡಿದ್ದೀರಿ, ಅನೇಕ ಗುರುವಿನ ಸೇವೆಯನ್ನು ಮಾಡಿದ್ದೀರಿ, ಅನೇಕ ಪವಾಡ ಪುರುಷರ ಸೇವೆಯನ್ನು ಮಾಡಿದ್ದೀರಿ. ಅರ್ಥ ಆಯ್ತಲ್ವಾ? ಇಷ್ಟು ಸಾಧು ಸಂತರ ದರ್ಶನ ಮಾಡಿ, ಇಷ್ಟು ಸಾಧು ಸಂತರ ಸೇವೆ ಮಾಡಿ ಏನನ್ನು ತಿಳಿದುಕೊಂಡ್ರಿ? ಅದಲ್ಲದೆ ನೀವೊಂದು ಎಜುಕೇಟೆಡ್, ಎಲ್ಲರಾಗಲ್ಲ. ಆಗಿನ ಕಾಲದಲ್ಲೇ ಇಷ್ಟೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಸುಲಭ ಇಲ್ಲ. ನೀವೇನನ್ನ ಅರ್ಥ ಮಾಡಿಕೊಂಡ್ರಿ? ಎಲ್ಲಾ ವಿಚಾರಗಳು ಅನುಭವವನ್ನು ಹೇಳ್ತೀರಿ ಅಲ್ವಾ? ನನಗೆ ಜ್ಯೋತಿ ಕಂಡಿತು ಅಂತ ಹೇಳಿದಿರಿ, ಪವಾಡ ಪುರುಷರ ದರ್ಶನ ಮಾಡಿದ್ದೇನೆ ಅಂತ ಹೇಳಿದ್ರಿ, ಡೈಲಿ 4 ವರ್ಷ ಅವರ ಸೇವೆ ಮಾಡಿದ್ದೇನೆ ಅಂತ ಹೇಳಿದ್ರಿ ಅಲ್ವಾ? ಒಂದು ಗುರು ತನ್ನ ಅಂತರಾತ್ಮದೊಳಗೆ ಬಂದ್ರೆ ಅವನು ಎಂದಿಗೂ ಅಲುಗಾಡುದಿಲ್ಲ, ಅಲ್ಲೇ ಕೂತ್ಕೊಳ್ತಾನೆ. ಇದುವೇ ಸತ್ಯ ಆಗ್ತದೆ. ಅಲ್ಲಿ ಬದಲಾಯಿಸುವುದಿಲ್ಲ. ಅರ್ಥ ಆಯ್ತಲ್ವಾ? ಬದಲಾಯಿಸುವುದು ಇದು ಮನುಷ್ಯನ ಒಂದು ಚಟ ಇದು. ಅರ್ಥ ಆಯ್ತಲ್ವಾ? ಮನುಷ್ಯನ ಒಂದು ಅಭ್ಯಾಸ ಇದು. ಮನುಷ್ಯನ ಆಸೆಗೆ ಸರಿಯಾಗಿ ಸಿಗದಿದ್ರೆ ಅವನಿಗೆ ಸರಿಯಾಗಿರ್ಬೇಕು ಗುರುಗಳು. ಅವನಿಗೆ ಖುಷಿ ಆಗಬೇಕು, ಅವನಿಗೆ ಸಂತೋಷ ಆಗಬೇಕು, ಅವನಿಗೆ ಓಕೆ ಆದ್ರೆ ಮಾತ್ರ ಗುರುಗಳು ಸರಿ. ಈ ಗುರುಗಳು ಸರಿ ಇಲ್ಲ, ಆ ಗುರುಗಳ ಹತ್ರ ಹೋಗು, ಆ ಗುರುಗಳು ಸರಿ ಇಲ್ಲ, ಆ ಗುರುಗಳ ಹತ್ರ ಹೋಗು, ಆ ಗುರುಗಳು ಸರಿ ಇಲ್ಲ, ಆ ಗುರುಗಳ ಹತ್ರ ಹೋಗು ಅಂತೇಳಿ ಹೋದ್ರೆ ಏನು ಪ್ರಯೋಜನ? ಪ್ರಯೋಜನ ಉಂಟಾ? ಒಬ್ಬ ಗುರುವಿನ ಸೇವೆ ಮಾಡಿ 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 ಸೇವೆ ಎಲ್ಲ ಮಾಡಿ ಆಯ್ತು, ಕೊನೆಗೆ ಅವನಿಗೆ ಆಯ್ತು ಈ ಗುರುಗಳು ಏನು ಪ್ರಯೋಜನ ಇಲ್ಲ, ಈ ಗುರುಗಳು ಸರಿಯೇ ಇಲ್ಲ ಅಂತ ಹೇಳಿ ಇನ್ನೊಂದು ಗುರುಗಳ ಹತ್ರ ಹೋಗ್ತಾನೆ. ಆಗ ಆ ಗುರುಗಳು ಹೇಳ್ತಾರೆ, ಏನಪ್ಪ ಬಂದು ಇಲ್ಲಿಗೆ ಅಂತೇಳಿ. ಅಲ್ಲ, ನಾನು ಸ್ವಲ್ಪ ಗುರುವಿನ ಸೇವೆ ಮಾಡ್ತಿದ್ದೆ ಕೆಲವು ವರ್ಷಗಳ ಕಾಲ, ಆದ್ರೆ ಆ ಗುರುಗಳಿಂದ ನನಗೆ ಏನು ಸಿಗ್ಲಿಲ್ಲ, ಏನು ಒಳ್ಳೇದಾಗ್ಲಿಲ್ಲ, ನನಗೆ ಯಾವುದೇ ರೀತಿ ಜ್ಞಾನ ಕೂಡ ಸಿಕ್ಲಿಲ್ಲ. ಯಾವಾಗ ನೋಡಿದ್ರೆ ಏನೆಲ್ಲ ಹೇಳ್ತಾ ಇರ್ತಾರೆ, ಅವರು ಬೈದುಕೊಂಡು ಇರ್ತಾರೆ, ಆ ರೀತಿ ಇರ್ತಾರೆ, ಈ ರೀತಿ ಇರ್ತಾರೆ ಅಂತ ಹೇಳ್ತಾನೆ. ಆಗ ಈಗ ನೀನು ಇಲ್ಲಿ ಯಾಕೆ ಬಂದದ್ದು ಅಂತ ಕೇಳ್ತಾರೆ. ಅಲ್ಲ, ನಿಮ್ಮ ಸೇವೆ ಮಾಡಿ ನಿಮ್ಮಿಂದ ಏನೋ ಒಂದು ಜ್ಞಾನ ಪಡೆದುಕೊಳ್ಬೇಕು ಅಂತ ಬಂದಿದ್ದೇನೆ ಅಂತೇಳಿ. ಹಾಗಾದ್ರೆ ಕೆಲಸ ಮಾಡು, ನಿನ್ನ ಗುರುಗಳು ಹೇಳಿದ ವಿಚಾರವನ್ನೆಲ್ಲ ಉಗುಳಿ ಬಿಡು ಹೊರಗೆ. ನಿನ್ನ ಗುರುಗಳ ಹತ್ರ ತಕೊಂಡಿದ್ದಲ್ಲ, ಇಷ್ಟು ವರ್ಷ ಸೇವೆಯಲ್ಲಿ ನೀನು ತಕೊಂಡಿದ್ದಲ್ಲ ಗುರುಗಳ ಹತ್ರ ಎಲ್ಲ ಜ್ಞಾನವನ್ನು, ಅದನ್ನು ಸ್ವಲ್ಪ ಬಾಯೆಲ್ಲ ಮುಕ್ಕಳಿಸಿ ಎಲ್ಲ ಹೋಗ್ಲಿ ಅಂತೇಳಿ ಅಲ್ಲೊಂದು ಕಲ್ಲು ಉಂಟು, ದೊಡ್ಡೊಂದು ಕಲ್ಲು ಉಂಟು, ಆ ಕಲ್ಲಿಗೆ ಹೋಗುದು ಬಿಡು ಅಂತ ಹೇಳ್ತಾರೆ. ಅರ್ಥ ಆಯ್ತು? ಆಗ ಇವರೇನು ನನಗೆ ಜ್ಞಾನ ಕೊಡ್ತಾರೆ ಅಂತೇಳಿ ಗುರುಗಳ ಮಾತನ್ನು ಕೇಳಿ ಒಂದು ಚೊಂಬು ನೀರು ತಕೊಂಡು ನಮ್ಮ ಶಿವ ಅಂತ ಕುಡಿದು ಬಾಯೆಲ್ಲ ಮುಕ್ಕಳಿಸಿ ಆ ಕಲ್ಲಿನ ಮೇಲೆ ಹುಗುಳ್ತಾರೆ. ಆ ಕಲ್ಲಿನ ಮೇಲೆ ಹುಗುಳುವಾಗ ಆ ಗುರುಗಳು ಏನೆಲ್ಲ ಹೇಳಿದ್ದಾರೆ ಅಷ್ಟು ವಿಚಾರಗಳು ಕಲ್ಲಿನ ಮೇಲೆ ಅದು ಪ್ರಿಂಟ್ ಆದಾಗ ಬರ್ತಾ ಉಂಟು ವಿಚಾರಗಳು. ಅರ್ಥ ಆಗ್ತದ? ಅಚ್ಚು ಒಟ್ಟಾಗಿ ಬರ್ತಾ ಉಂಟು ಆ ಗುರುಗಳು ಕೊಟ್ಟ ವಿಚಾರ. ಆಗ ಹೇಳ್ತಾರೆ, ಎಲ್ಲ ಆಯ್ತು, ಹುಗುಳಿದೆ ಅಂತ ಹೇಳ್ತಾರೆ ಗುರುಗಳ ಹತ್ರ. ಇಲ್ಲಿ ಜ್ಞಾನ ಬೇಕು ಅಂತ 2ನೇ ಗುರು ಹತ್ರ ಬರ್ತಾರಲ್ಲ ಅವ್ರ ಹತ್ರ. ಆಗ ಅವ್ರು ಹೇಳ್ತಾರೆ, ಹುಗುಳಿದೆ ಅಪ್ಪ, ಹುಗುಳಿದೆ, ನೋಡು
ನಿನ್ನ ಗುರು ಎಷ್ಟು ಶ್ರೇಷ್ಠ ಅಂತ ನಿನ್ನ ಕಣ್ಣಿಗೆ ಕಾಣ್ತದೆ ಈಗ. ನಿನ್ನ ಗುರುವಿನ ಸೇವೆ ಮಾಡಿ ನೀನು ಆ ಗುರುವಿನ ವಿಚಾರವೇ ಬೇಡ ಅಂತೆಲ್ಲ ಹೊಗಳಿದ್ಯಲ್ಲ, ಆ ಹೊಗಳಿದ ನೀರಿನಲ್ಲಿ ಕೂಡ ಅವರು ಹೇಳಿದ ಅಕ್ಷರಗಳು ಇಲ್ಲಿ ಕಾಣ್ತಾ ಉಂಟು ಕಲ್ಲಿನ ಮೇಲೆ. ಆ ರೀತಿಯಾಗಿ ನಿನ್ನ ಒಳಗೆ ಅದು ಶುದ್ಧವಾಗಿ ನಿನ್ನ ಆಶೀರ್ವಾದವನ್ನು ಮಾಡಿದ್ದಾರೆ. ಆದ್ರೆ ನಿನಗೆ ಏನು ಅಂತ ಅರ್ಥ ಆಗಲಿಲ್ಲ. ಅಂತವರನ್ನೇ ಬಿಟ್ಟು ಬಂದವ ನನ್ನನ್ನು ಬಿಟ್ಟು ಹೋಗ್ಲಿಕ್ಕಿಲ್ವಾ? ಹೌದು. ಗುರುಗಳು ಏನು ಸುಮ್ಮನೆ ಕೂತ್ಕೊಳ್ತಾರ? ಒಂದು ಕಡೆಯಿಂದ ಒಂದು ಕಡೆಗೆ ಬರುವಾಗ ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಲ್ವ? ಯಾಕೆ ಅಲ್ಲಿಂದ ಬಿಟ್ಟು ಬಂದ್ರು ಅಲ್ವಾ? ಯಾಕೆ ಆ ಗುರುವರು ಸರಿ ಇಲ್ಲ ಅಂತ ಹೇಳಿದ್ರು? ಸರಿ ಇಲ್ಲ ಅಂತ ಹೇಳಿಕ್ಕೆ ಏನ್ ತಪ್ಪಾಯ್ತು? ನೀನ್ ಸರಿ ಇಲ್ಲ ಅಂತ ಹೇಳಿ ನೀನ್ ಯಾಕೆ ಗುರುತ್ವ ಸ್ವೀಕಾರ ಮಾಡಿದ್ದು? ಇಷ್ಟೆಲ್ಲ ಪವಾಡ ಪುರುಷರ ದರ್ಶನ ಮಾಡಿ ಇಂಥ ವಿಚಾರಗಳನ್ನು ತಿಳಿದುಕೊಂಡು ಇಷ್ಟು ಜ್ಞಾನವನ್ನೆಲ್ಲ ಪಡೆದುಕೊಂಡು ಎಲ್ಲ ಆದ ನಂತರ ನಿಮ್ಮ ಸ್ಥಿತಿ ಹೇಗಿರ್ತದೆ? ಈ ರೀತಿ ಸುತ್ತೀರಾ ನೀವು? ಇಲ್ಲಿವರೆಗೆ ಬರ್ತೀರಾ ಇಷ್ಟು ತಿಳಿದಿದ್ರೆ? ಎಷ್ಟು ತಿಳಿದಿದ್ರೆ ನೀವು ಇಲ್ಲಿವರೆಗೆ ಬರ್ತೀರಾ? ಆದ್ರೂ ಮಹಾತ್ಮರು ಅದೇ ಹೇಳುದಲ್ಲ, ಎಂತ ಮಹಾತ್ಮರ ದರ್ಶನ ಮಾಡಿ ಏನು ಪ್ರಯೋಜನ? ನಿಮ್ಮ ಒಳಗೆ ನೀವು ಮಹಾತ್ಮರನ್ನು ತಕೊಂಡು ಹೋಗದಿದ್ರೆ, ನಿಮ್ಮ ಒಳಗೊಂದು ಮಹಾತ್ಮರಲ್ಲಿ ನೀವು ಹುಡುಕದಿದ್ರೆ ಮಹಾತ್ಮರ ದರ್ಶನ ಮಾಡದೆ ವ್ಯರ್ಥ. ಎಂತ ಮಹಾತ್ಮರ ದರ್ಶನ ಮಾಡಿ ಏನು ಪ್ರಯೋಜನ? ಎಂತ ಜ್ಞಾನೋಪದೇಶ ಕೇಳಿ ಏನು ಪ್ರಯೋಜನ? ಎಂತ ಸ್ಪಿರಿಚುವಲ್ ಅಲ್ಲಿ ಹೋಗಿ ಏನು ಪ್ರಯೋಜನ? ಏನ ಪ್ರಯೋಜನ ಅಂತ? ನೀನೇನು ಬಂದದು? ನಿಂತ ಕೇಳಲಿಕ್ಕೆ ಬಿಟ್ಟು ಹೋಯ್ತು. ನೀನೇನು ಬಂದದ್ದೇನು? ನಿಮ್ಗೆ ಗೊತ್ತಿರುತ್ತಲ್ಲ. ಗೊತ್ತಿದ್ರೆ ನಾನು ಯಾಕೆ ಹೀಗಿರ್ತೇನೆ? ಗೊತ್ತಿರೋರೆಲ್ಲ ಹೀಗೆ ತಾನೆ ಇರ್ತಾರೆ. ಗೊತ್ತಿದ್ರೆ ನಾನು ಯಾಕೆ ಹೀಗಿರ್ತೇನೆ ಅಂತ ಕೇಳುದು ನಾನು. ಯಾವುದೋ ಸ್ಥಿತಿಯಲ್ಲಿ ಇರ್ತಿದ್ದೆ ಗೊತ್ತಿದ್ರೆ. ಅರ್ಥ ಆಯ್ತಾ? ಗೊತ್ತಿಲ್ಲದ ಕಾರಣ ಹೀಗೆ ಇದ್ದೇನೆ. ನನಗೆ ಗೊತ್ತಿಲ್ಲ ನೋಡು, ಒಂದು ಶರ್ಟ್ ಹಾಕಬೇಕು ಅಂತ ಗೊತ್ತಿಲ್ಲ, ಒಂದು ಮಾನ ಮುಚ್ಚಬೇಕು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಆದ ಕಾರಣ ನಾನು ಹೀಗಿದ್ದೇನೆ. ನಿಮಗೆ ಗೊತ್ತುಂಟು ಯಾವ ರೀತಿ ಬದುಕಬೇಕು ಅಂತೇಳಿ, ಯಾವ ರೀತಿ ಇರಬೇಕು ಅಂತೇಳಿ. ಆದ ಕಾರಣ ಎಲ್ಲ ಅಲ್ವಾ? ಈಗಿನ ಸ್ಥಿತಿಗೆ ತಕ್ಕವಾಗಿ ಇದ್ದೀರಿ. ನಾವು ಈಗಿನ ಸ್ಥಿತಿಗೆ ತಕ್ಕವಾಗಿದ್ದೇವೆ. ನೀವು ಸರಿಗಿದ್ದೀರಿ, ನಾವು ಸರಿ ಇಲ್ಲ ಅಂತ ಅನ್ಕೊಳ್ಬೇಕು ಈಗ. ಹಾಗೆ ಹೇಳುದೆಲ್ಲ ಕೇಳ್ತದಲ್ಲ, ಬಂದದಕ್ಕೆ ಏನೋ ತುಂಬಿಸಿಕೊಂಡು ಹೋಗ್ಬೇಕು, ವ್ಯರ್ಥ ಆಗ್ಬಾರ್ದು ಅಂತ ಹೇಳುದು. ಅರ್ಥ ಆಯ್ತಾ ಹೇಳುದು? ತನ್ನನ್ನು ತಾನು ತಿಳಿಯುವ ಎಲ್ಲಿಗೂ ಹೋಗುದಿಲ್ಲ. ಒಂದು ಗುರು ಅಂತೇಳಿ ತನ್ನ ಒಳಗೊಂದು ಬಂದು ಬಿಟ್ರೆ ಆ ಗುರುವನ್ನು ಹಿಡಿದುಕೊಂಡು ಕೂತ್ಕೊಂಡಲ್ಲೇ ಇರ್ತಾನ ಅವನು. ಆ ಗುರುವಿನ ನಾಮಸ್ಮರಣೆಯಲ್ಲಿ ಏನೂ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಯಾರನ್ನು ಹುಡುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ಯೋಗದಲ್ಲಿದ್ರೆ, ನಿಮ್ಮ ವಿಧಿಯಲ್ಲಿ ಬರ್ದಿದ್ರೆ ಖಂಡಿತವಾಗಿಯೂ ನೀವು ಕೂತ್ಕೊಂಡಲ್ಲಿ ಯಾವುದೋ ಒಂದು ರೀತಿಯ ಅನುಭವವನ್ನು ನೀವು ಅನುಭವಿಸ್ತಾ ಇರ್ತೀರಿ. ನಿಮ್ಮ ಅನುಭವ ನಿಮಗೆ ಸ್ವಂತ, ಸಾಯಿಬಾಬರ ಅನುಭವ ಸಾಯಿಬಾಬರಿಗೆ ಸ್ವಂತ. ಅರ್ಥ ಆಯ್ತಲ್ವ? ನಿಮ್ಮ ಹೆಸರು ಅಂತ ಹೇಳಿದ್ರು? ರತ್ನಮ್ಮ. ನಿನ್ನ ಒಳಗೆ ರತ್ನ ಉಂಟು, ಅದನ್ನು ಹುಡುಕು. ನೀನು ರತ್ನಮ್ಮ ಆಗ್ತೀಯ. ನಿನ್ನ ಒಳಗಿನ ರತ್ನವನ್ನು ಬಿಟ್ಟು ಹೊರಗಿನ ರತ್ನವನ್ನು ಹುಡುಕಿದ್ರೆ ನೀನು ರತ್ನಮ್ಮ ಆಗುದಿಲ್ಲ. ಅರ್ಥ ಆಯ್ತಾ? ನೋಡು, ಇಷ್ಟೆಲ್ಲ ಗುರುಗಳ ಸೇವೆ ಮಾಡಿ, ಇಷ್ಟೆಲ್ಲ ಜ್ಞಾನಿಗಳ ದರ್ಶನ ಮಾಡಿ, ಅರ್ಥ ಆಯ್ತಾ? ನಿಮ್ಮ ಕರ್ಮ ತಪ್ಪಿದ? ಇನ್ನ ಜಾಸ್ತಿ ಅನ್ಕೊಳ್ತಾ ಇದೆ ಹೊಸ ಹೊಸದು ಅಲ್ವಾ? ನೀನು ಅನುಭವಿಸ್ತಾನೆ ಇದೆಯಲ್ಲ. ಹೌದು. ತಪ್ಪಿತಾ? ತಪ್ಪಲಿಲ್ಲ. ಕಾರಣ ಏನು? ಒಂದು ಜನ್ಮದ ಪಾಪ. ಆ ಪಾಪ ಕಳಿಬೇಕಾದ್ರೆ ಇದೇ ರೀತಿ ಸಾಧು ಸಂತರ ದರ್ಶನ ಮಾಡ್ತಾನೇ ಇರ್ಬೇಕಾಗ್ತದೆ. ಅದು ಒಂದರಲ್ಲಿ ಮುಗಿಯುವಂತ ವಿಚಾರ ಅಲ್ಲ. ಅರ್ಥ ಆಯ್ತಾ? ಆ ಒಂದು ಜನ್ಮದಲ್ಲಿ ಆದ ಪಾಪ ಯಾವುದೋ ಒಂದು ರೀತಿಯಲ್ಲಿ ನಾವು ಮಾಡಿದ ಒಂದು ಸ್ಥಿತಿ ಉಂಟಲ್ವಾ, ನಮ್ಮನ್ನದು ಬುಗುರಿ ಆಡಿಸಿದಾಗ ಆಟ ಆಡಿಸ್ತದೆ. ನಮಗೆ ಎಷ್ಟು ಬುದ್ಧಿ ಇದ್ರೂ ಪ್ರಯೋಜನಕ್ಕೆ ಬರುದಿಲ್ಲ, ಎಷ್ಟು ಕೋಟಿ ಹಣ ಇದ್ರೂ ಪ್ರಯೋಜನಕ್ಕೆ ಬರುದಿಲ್ಲ, ಎಷ್ಟು ರೂಪವಂತರಾಗಿದ್ರು ಪ್ರಯೋಜನಕ್ಕೆ ಬರುದಿಲ್ಲ, ಎಂತದೇ ಟ್ಯಾಲೆಂಟ್ ಇದ್ರೂ ಪ್ರಯೋಜನಕ್ಕೆ ಬರುದಿಲ್ಲ. ಎಲ್ಲವೂ ಕೊಡ್ತಾನೆ ಭಗವಂತ, ಆದ್ರೆ ಹಿಂದಿನ ಜನ್ಮದ ಮೂಟೆಯನ್ನು ಕೂಡ ಅಷ್ಟೇ ಕೊಟ್ಟಿರ್ತಾನೆ. ಅರ್ಥ ಆಯ್ತಲ್ವ? ನೋಡು, ನೀನು ಮಾಡಿದ ವಿಷಯಕ್ಕೆ ನೀನು ಅನುಭವಿಸಬೇಕು ಯಾವ ರೀತಿ, ಅದು ನೀನೇ ತಿಳಿದುಕೋ. ನಿನ್ನ ಒಳಗೆ ಯಾಕೆ ಬೇಕಾಗಿ ನಿನಗೆ ಈ ಸ್ಥಿತಿ ಬಂತು? ಬುದ್ಧಿಯಲ್ಲಿ ಕಮ್ಮಿಲ್ಲ, ಒಂದು ಚಂದ್ರದಲ್ಲಿ ಕಮ್ಮಿಲ್ಲ, ಹಣದಲ್ಲಿಯೂ ಕಮ್ಮಿಲ್ಲ. ವಂಶನ ಹುಟ್ಟಿರೋದು ಅಷ್ಟೇ ದೊಡ್ಡದು, ಗಂಡದ ಮನೆಯೂ ದೊಡ್ಡದು.
ನಾನು ಓದಿರೋದು ದೊಡ್ಡದು, ಇಡೀ ಮೈಸೂರು ಜಿಲ್ಲೆಗೆ ಅಧ್ಯಕ್ಷರು, ಇಡೀ ಭಾರತಕ್ಕೆ ದಿನಗೂಲಿ ನೌಕರ ಸಂಘಟನೆ ಮಾಡಿದಳು, ಏನೇನೋ ಮಾಡಿದ್ದೀನಿ. ಆದ್ರೆ ನಾನು ಹಿಂಗೆ ಅದೇ ಸತ್ಯ. ಅರ್ಥ ಆಯ್ತಲ್ವಾ? ನೀನು ಅದೆಲ್ಲ ಮಾಡ್ಬೇಕು ಅಂತ ಉಂಟು. ಇದೆಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಬೇಡ. ನಾನು ಮಾಡಿದೆ ಎಂಬ ನಾನು ವಿಚಾರವೇ ಎಂದೂ ಬೇಡ. ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಬಟ್ ದೇವ್ರ ಇಷ್ಟು ಶಕ್ತಿ ಕೊಟ್ಟಿದ್ದಾನಲ್ಲ ಅಂತ ಅನ್ನೋದು ಆಸೆ. ದೇವರು ಶಕ್ತಿ ಕೊಟ್ಟಿದ್ದಾನೆ, ಅದು ನಿನ್ನಿಂದಲೇ ಈ ರೀತಿಯಾದ ಸೇವೆ ಆಗ್ಬೇಕು ಪ್ರಪಂಚಕ್ಕೆ ಅಂತೇಳಿ. ಹೌದು ಅದೇ ಕಾರಣಕ್ಕೆ ಬೇಕಾಗಿ ನೀನು ಹುಟ್ಟಿದ್ದು ಅಂತೇಳಿ. ಹೌದು, ಹಾಗೆ ಅರ್ಥ ಅನ್ಸುತ್ತಾ ಆಯ್ತಾ? ಇತ್ತು. ಹಾ. ಈಗ್ಲೂ ಸುಮಾರು ಸಂಘ ಸಂಸ್ಥೆ ಅವು ಇವು ಎಲ್ಲ ಹಾ, ಫ್ರೀಯಾಗಿ ಹೋಗಿ ಮಾಡ್ತಾ ಇರ್ತೀನಿ. ಅದು ಅವಶ್ಯಕತೆ ಇಲ್ಲ ಅಂತ ಹೇಳುದು ಈಗ. ಹೌದು, ಅವಶ್ಯಕತೆ ಎಲ್ಲ ಮಾಡ್ತಾ ಇದ್ದೀನಿ. ಅದು ಅವಶ್ಯಕತೆ ಇಲ್ಲ. ಹೌದು ಈಗ ನಿನ್ನನ್ನು ನೀನು ಹುಡುಕಬೇಕು ಅಂತ ಹೇಳಿದ್ರೆ ಇದರಿಂದ ನೀನು ಹೊರಗೆ ಬರ್ಬೇಕು. ಇದರಿಂದ ಹೊರಗೆ ಬಂದು ಮೌನವಾಗಲಿಕ್ಕೆ ಕಲಿಬೇಕು. ಒಂದೇ ಸ್ಥಿತಿಯಲ್ಲಿ ಮೌನವಾಗಲಿಕ್ಕೆ ಕಲಿಬೇಕು. ಆಗ ಎಲ್ಲ ಸಾಧು ಸಂತರ ದರ್ಶನ ಮಾಡಿದಕ್ಕೆ, ಅವರಿಂದ ಆಶೀರ್ವಾದ ಪಡೆದುಕೊಂಡದಕ್ಕೆ ಹ್ಮ್ ಯಾವುದೋ ಒಂದು ರೀತಿ ನೀತಿ ಸಿಗಬಹುದು. ಅರ್ಥ ಆಗ್ತಾ ಹೇಳುದು? ಆಯ್ತು ಗುರು, ಅರ್ಥ ಆಯ್ತು. ಮೌನವಾಗಿ ಸ್ವಲ್ಪ. ಈ ವಯಸ್ಸಿನಲ್ಲಿ ಮೌನವಾಗುವುದೇ ಒಳ್ಳೇದು. ಈ ವಯಸ್ಸಿನಲ್ಲಿ ಜವಾಬ್ದಾರಿ ತಕೊಂಡು ಆ ಕಡೆ ಈ ಕಡೆ ಹೋಗುದು ಸುತ್ತುವುದೆಲ್ಲ ಸರಿ ಬರುವುದಿಲ್ಲ. ಸಂಸಾರದಲ್ಲಿದ್ದವರು ಸಂಸಾರದ ಸ್ಥಿತಿಯಲ್ಲಿ ಇರಬೇಕು. ಆ ಸಂಸಾರದಿಂದ ಹೊರಗೆ ಬಂದವರು ಯಾವ ಸ್ಥಿತಿಯಲ್ಲಿ ಇರಬೇಕು? ಮೌನದ ಸ್ಥಿತಿಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಸಂಸಾರದಲ್ಲಿರುವಾಗ ಎಲ್ಲರ ಹತ್ರ ಮಾತಾಡಬೇಕಾಗ್ತದೆ, ಎಲ್ಲರೊಟ್ಟಿಗೆ ಬೆರಿಬೇಕಾಗ್ತದೆ, ಎಲ್ಲವೂ ಬೇಕಾಗ್ತದೆ. ಸಂಸಾರ ಬೇಡ ಅಂತೇಳಿ ಹೊರಗೆ ಬಂದ ನಂತರ ನಾವು ಮೌನವಾಗಲಿಕ್ಕೆ ಕಲ್ತರೆ ಆ ಮುಂದಿನ ಎಲ್ಲ ಸಾಧನೆ ತನ್ನಿಂತಾನಾಗಿ ಆಗ್ತದೆ. ನಾವೇ ಮೌನವಾಗ್ಲಿಲ್ಲ, ನಮ್ಮ ಮನಸ್ಸೇ ಇಲ್ಲಿ ಮೌನ ಆಗ್ಲಿಲ್ಲ. ನಮ್ಮ ಮನಸ್ಸು ಅಲೆಗಳು ಬಂದಾಗೆ ಬರ್ತಾನೆ ಉಂಟು. ಹೊಸ 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 ವಿಚಾರ ಬರ್ತಾ ಉಂಟು. ಹೌದು ಓ, ಅಲ್ಲಿ ಹೋದ್ರೆ ಅದು ಸಿಗ್ತದೆ, ಇಲ್ಲಿ ಹೋದ್ರೆ ಇದು ಸಿಗ್ತದೆ, ಅವರಿಗೆ ಶ್ರೀವಿದ್ಯೆ ಗೊತ್ತುಂಟು, ಅವರಿಗೆ ಯೋಗ ಗೊತ್ತುಂಟು, ಅವರಿಗೆ ಆ ಸಿದ್ಧಿ ಗೊತ್ತುಂಟು, ಇವರಿಗೆ ಈ ಸಿದ್ಧಿ ಗೊತ್ತುಂಟು. ಅರ್ಥ ಆಯ್ತಲ್ಲ? ಎಲ್ಲರಿಗೂ ಎಲ್ಲ ಗೊತ್ತಿರ್ಲಿ, ನಿನಗೇನು ಗೊತ್ತಾಗ್ಬೇಕು ಅದನ್ನು ನೀನು ತಿಳಿ. ಅದು ಅವರವರು ಕಷ್ಟಪಟ್ಟು ಯಾವುದೋ ಒಂದು ಸಾಧನೆ ಮೂಲಕ ಅವರವರು ಪಡೆದುಕೊಂಡದ್ದು. ಈ ಸತ್ಯವನ್ನು ತಿಳ್ಕೊಳ್ಳಿ. ಅವರಿಗೆ ಯಾರನ್ನು ಕೊಟ್ಟದಲ್ಲ, ಅವರವರೇ ಪಡೆದುಕೊಂಡದ್ದು. ಅವರವರೇ ಪಡೆದುಕೊಳ್ಳುವ ವಿಚಾರ ಉಂಟಲ್ವಾ, ಅದು ನಿಜವಾದ ಸ್ಥಿತಿ. ಇನ್ನೊಬ್ಬ ಕೊಟ್ರೆ ಅದಿಷ್ಟೇ ಅಂತೇಳಿ ಉಂಟು. ಅರ್ಥ ಆಗ್ತದ? ಅರ್ಥ ಆಯ್ತು. ಯೋಗಿಗಳು, ಮಹಾನ್ಗಳು, ಸಾಧುಗಳು, ಸಂತರುಗಳು ಹೇಳುದೇನು? ನೀನು ಹೇಗೆ ಇದ್ದಿ ಹಾಗೇ ಇರಿ. ನೀನು ಹುಟ್ಟುವಾಗಲೇ ಏನೆಲ್ಲ ಆಗಬೇಕು ಅದೆಲ್ಲ ಆಗಿದೆ. ನೀನು ಸಾಯುವಲ್ಲಿ ಹೊರಗಿನ ವಿಚಾರ ನಡ್ದು ಹೋಗಿದೆ. ಇನ್ನೇನಿಲ್ಲಿ ಹುಡುಕ್ಲಿಕ್ಕಿಲ್ಲ, ಅಷ್ಟು ವಿಷಯ ನಾನು ಕೊಟ್ಟಿದ್ದೇನೆ. ಇವತ್ತು ನೀನು ಇಲ್ಲಿ ಕೂತ್ಕೊಳ್ಬೇಕು ಅಂತ ಉಂಟು, ಇಲ್ಲಿ ಕೂತ್ಕೊಳ್ಳೇಬೇಕು. ಅರ್ಥ ಆಯ್ತು? ಇದು ಅವನ ಇಚ್ಛೆ, ನನ್ನ ಇಚ್ಛೆ ಅಲ್ಲ. ಇಲ್ಲಿ ನನ್ನ ಪಾತ್ರ ಏನಿಲ್ಲ. ಅರ್ಥ ಆಗ್ತದೆ? ಇಷ್ಟು ದೂರ ಬಂದಿದ್ದೀರಿ. ಒಂದು ಮನೆಗೆ ಒಬ್ರು ಬರ್ತಾರೆ, ಅತಿಥಿಗಳು ಬರ್ತಾರೆ ಅಂತ ಹೇಳೋದು, ಮನೆಯಲ್ಲಿ ಇದ್ದವರು ಅವರಿಗೊಂದು ಗೌರವವನ್ನು ಕೊಡುವುದು ಆ ಮನೆಗೆ ಒಳಿತನ್ನು ಕೊಡ್ತದೆ. ಅದೊಂದು ಧರ್ಮ ಕೂಡ, ಮಾನವೀಯತೆ, ಮನುಷ್ಯತ್ವ. ಅರ್ಥ ಆಗ್ತಾ ಹೇಳುದು? ಮೊದಲನೇ ಸಲ ಬರುವಾಗ ಎಲ್ಲ ಅತಿಥಿಗಳಾಗಿಯೇ ಬರುವುದು. ಅತಿಥಿಗಳಾಗಿ ಬರುವ ಸಮಯದಲ್ಲಿ ಅತಿಥಿಗಳಿಗೆ ಯಾವ ರೀತಿ ಇರಬೇಕು ಆ ರೀತಿಯಾದ ವಿಷಯವನ್ನು ಹೇಳ್ತಾ ಇರ್ತಾರೆ. ಪುನಃ ಅವರು ಬರ್ತಾರ ಇಲ್ವಾ ಗೊತ್ತಿಲ್ಲ. ಅರ್ಥ ಆಗ್ತಾ ಹೇಳೋದಕ್ಕೆ? ಆಗ ಮೊದಲು ಬಂದವರು ಮನೆಗೆ ಎರಡನೇ ಬಾರಿ ಬರ್ತಾರೆ, ಮೂರನೇ ಬಾರಿ ಬರ್ತಾರೆ, ನಾಲ್ಕನೇ ಬಾರಿ ಬರ್ತಾರೆ ಅಂತ ಹೇಳಿದ್ರೆ ಅದು ಭಕ್ತರ. ಅರ್ಥ ಆಯ್ತಾ? ಆ ಭಕ್ತರಲ್ಲಿ ಬಂದು 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 ಒಳಗೆ ಬಂದು ಒಳಗೆ ಬಂದು ಒಳಗೆ ಬಂದಾಗ ಅದು ಶಿಷ್ಯರಾಗ್ತದೆ. ಅರ್ಥ ಆಯ್ತಾ? ಆ ಶಿಷ್ಯರಲ್ಲಿ ಸೂಕ್ಷ್ಮ ಆಗ್ತಾ ಸೂಕ್ಷ್ಮ ಆಗ್ತಾ ಸೂಕ್ಷ್ಮ ಆಗ್ತಾ ಸೂಕ್ಷ್ಮ ಆಗ್ತಾ ಶೂನ್ಯವಾಗುವಾಗ ಆ ಗುರು ಬಂದು ಅಲ್ಲಿ ಕೂತ್ಕೊಳ್ತದೆ. ಅರ್ಥ ಆಯ್ತಾ? ಹಾಗೆ ಪರಮಾತ್ಮ ಪರಮಾತ್ಮ ಎಲ್ಲಿದ್ದಾನೆ, ಪರಮಾತ್ಮ ಎಲ್ಲಿದ್ದಾನೆ, ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಪರಮಾತ್ಮ ನೋಡುದು ಹೇಗೆ? ಆ ಭಗವಂತನನ್ನು ಸೇರುವುದು ಹೇಗೆ? ಹೇಗೆ ಸೇರ್ಲಿಕ್ಕೆ ಸಾಧ್ಯ ಭಗವಂತನನ್ನು? ನಾವು ನಮ್ಮಲ್ಲಿರುವ ಆತ್ಮನ ಕಂಡಿಡ್ಕೊಂಡು ಅವನ್ ಹೋಗ್ಲಿಕ್ಕೆ ಸಾಧನೆ ಮಾಡ್ಕೊಬೇಕು ಮೌನದ ಹಾದಿಯಲ್ಲಿ. ಆಗ ಪರಮಾತ್ಮನ ಸೇರ್ಕೊಳ್ತೀವಿ. ಪರಮಾತ್ಮನ ಸೇರುವುದಲ್ಲ, ಜೀವಾತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ ಅಂತ ಹೇಳ್ತೇವೆ. ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗ್ಬೇಕು ಅಂತೇಳಿ ನಾವು ಹೇಳ್ತೇವೆ. ಅರ್ಥ ಆಯ್ತಲ್ವಾ?
ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾವಾಗ ನಾವು ಜೀವಾತ್ಮವಾಗಿದ್ದೇವೆ, ನಮ್ಮ ಜೀವಾತ್ಮ ನಮ್ಮ ಒಳಗೆ ಅದು ಪರಮಾತ್ಮನಾಗಬೇಕು. ಪರಮಾತ್ಮನಾಗಬೇಕಾದ್ರೆ ದೇಹ ಇರ್ಬೇಕು. ದೇಹ ಇಲ್ಲದಿದ್ರೆ ಪರಮಾತ್ಮನಾಗಲಿಕ್ಕೆ ಆಗುದಿಲ್ಲ. ಹೌದು. ಅರ್ಥ ಆಯ್ತಲ್ಲ? ಆ ಪರಮಾತ್ಮನನ್ನೇ ಕರೆಸಿ ತನ್ನ ಒಳಗೆ ಕೂತ್ಕೊಳ್ಳಿಸುವ ಶಕ್ತಿ ಇರ್ತದೆ. ಯಾವ್ದಕ್ಕೆ? ಜೀವಾತ್ಮಕ್ಕೆ. ಅರ್ಥ ಅದ್ ಆಗ್ತದೆ? ನನ್ನಲ್ಲಿ ಇದೆಯಾ? ಈಗ ಪರಮಾತ್ಮ ಅಂತ ಹೇಳಿದ್ರೆ ಅಮ್ಮ, ಒಂದು ತಂದೆ ಅಂತ ಇಟ್ಟುಕೊಳ್ಳುವ. ಹ್ಮ್. ಜೀವಾತ್ಮ ಅಂದ್ರೆ ಮಗು. ಅರ್ಥ ಆಯ್ತಾ? ಹ್ಮ್. ಅದರ ಮಗು ಇದು. ಹ್ಮ್. ಮಗು ನಿಜವಾಗಿ ಅಳುವಾಗ, ಹ್ಮ್. ಆ ಮಗುವಿನ ಕೂಗು ಉಂಟಲ್ವ, ಹ್ಮ್. ಅಯ್ಯೋ ಮಗು ಅಳ್ತಾ ಇದೆ ಅಂತ ಹೇಳಿ ಉಂಟಲ್ವ, ಎಷ್ಟೋ ದೂರದಲ್ಲಿದ್ದ ಅಮ್ಮ ಆದ್ರೂ ಸರಿ, ಅಪ್ಪ ಆದ್ರೂ ಸರಿ ಬರ್ತಾರೆ. ಹೌದು. ಆ ರೀತಿಯಾಗಿ ಸತ್ಯವಾಗಿ ಅಳಿಲಿಕ್ಕೆ ಕಲಿಬೇಕು, ಕೂಗ್ಲಿಕ್ಕೆ ಕಲಿಬೇಕು. ಅದರಲ್ಲಿ ಡೂಪ್ಲಿಕೇಟ್ ಇರಬಾರ್ದು, ಆಸೆ ಆಕಾಂಕ್ಷೆಗಳು ಇರಬಾರ್ದು, ಯಾವುದೂ ಇರಬಾರ್ದು. ಇದು ಒಂದು ಸ್ಥಿತಿ. ಹ್ಮ್. ಅರ್ಥ ಆಗ್ತಾ ಇರೋದು? ಹ್ಮ್. ಹ್ಮ್. ಬಂದೇ ಬರ್ತದಲ್ಲ, ಎಷ್ಟೇ ದೂರ ಇದ್ರು ಬರ್ತಾರಲ್ಲ. ಬರ್ತಾರೆ. ಯಾರೋ ಒಬ್ಬ ಬರ್ತಾನೆ ಆ ಭಗವಂತನ ರೂಪದಲ್ಲಿ ಅಂತ ಹೇಳುದು. ಅದಕ್ಕೆ ಬೇರೆ ಇಲ್ಲ. ಅಮ್ಮನನ್ನು ಬಿಟ್ರೆ ಕಾಣುದಿಲ್ಲ ಅಂತ ಹೇಳೋದು, ಅದಕ್ಕೆ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆಗ್ತದೆ ಆ ಮಗುವಿಗೆ. ಅಮ್ಮ ಮಾತ್ರ ಬೇಕಲ್ಲಿ, ಬೇರೆ ಏನಿಲ್ಲ. ಅದರದ್ದು ಇಂಟೆನ್ಷನ್ ಆಗಿ ನಾವು ಮಗುವಾಗಿರೋದು ನಮಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಅದು ಸಣ್ಣ ಮಗು, ಅಷ್ಟು ಅರಿವಿಲ್ಲ. ಆ ಮಗುವಿನ ಒಳಗೆ ಹೋಗಿ ನಾವು ಕೂತುಕೊಳ್ಳುವಾಗ ನಮಗೆ ಗೊತ್ತಾಗುದು, ಈ ಮಗು ಯಾಕೆ ಈಗ ಅಳ್ತಾ ಉಂಟು, ಅಮ್ಮ ಇಲ್ಲದಾಗ ಯಾಕೆ ಈಗ ಅಳ್ತಾ ಉಂಟು, ಅಪ್ಪ ಇಲ್ಲದ್ರೆ ಯಾಕೆ ಅಳ್ತಾ ಉಂಟು. ಅದಕ್ಕೆ ಕೇವಲ ಅಪ್ಪ ಇಲ್ಲದ್ರೆ ಅಮ್ಮ, ಆ ಇಬ್ಬರಲ್ಲಿ ಒಬ್ಬರು ಸಿಕ್ಕೇ ಆಗಬೇಕು. ಅದರಲ್ಲಿ ಎಷ್ಟೋ ಮಕ್ಕಳು ಅಮ್ಮ ಅಪ್ಪನ ಹತ್ರ ಬಹಳ ಕಡಿಮೆ. ಅರ್ಥ ಆಯ್ತಾ? ಸಣ್ಣ ಮಗು ಇರುವಾಗ ಆ ಅಮ್ಮನನ್ನು ನೋಡಿದ ಕೂಡಲೇ ಯಾಕೆ ಆ ಮಗು ಮೌನ ಆಗ್ತದೆ? ಏನೋ ಮಗುವಿಗೆ ಕೊಟ್ಟರು ಕೂಡ ಮಗು ಕೇಳುದಿಲ್ಲ. ಹತ್ತು ಕೊಡು, ಇದು ಕೊಡು, ಆಟ ಆಡಿಸು, ಅದು ಮಾಡು, ಇದು ಮಾಡಿದ್ರೆ ಮಗು ಕೇಳುದೇ ಇಲ್ಲ ಅಲ್ವಾ? ಇದನ್ನ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಆಗ ನಮಗೆ ಅಷ್ಟು ಕಾನ್ಸಂಟ್ರೇಷನ್ ಇರ್ಬೇಕು, ಅಷ್ಟು ಏಕಾಗ್ರತೆ ಇರ್ಬೇಕು. ಗುರುದೇವ ಗುರುದೇವ ಗುರುದೇವ, ಇಲ್ಲ ದೇವರು ಅಲ್ಲ, ಶಕ್ತಿಯು ಒಂದರಲ್ಲೇ ಇರ್ಬೇಕು. ಅದೇ ಬೇಕು ನನಗೆ, ಬೇರೆ ಯಾವ್ದು ಬೇಡ. ಅದು ಬಂದ್ರೆ ನನಗೆ ಸಮಾಧಾನ, ಅದು ಬಂದ್ರೆ ನಾನು ಶಾಂತಿ ಆಗುದು ಅಂತ ಹೇಳೋ ಸ್ಥಿತಿ ನಮ್ಮೊಳಗೆ ಉಂಟಾಗ್ತದಲ್ವಾ? ಆ ಸ್ಥಿತಿ ಉಂಟಾದ್ರೆ ಒಂದು ಸೆಕೆಂಡಿನಲ್ಲಿ ಬಂದು ಬಿಡ್ತದೆ. ಒಂದು ಸೆಕೆಂಡ್ ಸಾಕು, ಜಾಸ್ತಿ ಬೇಡ. ದೇವರು ಎಲ್ಲೆಲ್ಲಿಲ್ಲ, ದೇವರು ನಿಮ್ಮೊಳಗೆ ಇದ್ದಾರೆ. ನಿಮ್ಮೊಳಗೆ ಇದ್ದುಕೊಂಡು ಇಷ್ಟೆಲ್ಲ ವಿಚಾರವನ್ನು ಮಾಡುದು. ಎಲ್ಲರೂ ದೇವರಿಗೆ. ನಿಮಗೆ ಗೊತ್ತಿರದ ವಿಚಾರವನ್ನು ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿರದ ವಿಚಾರವನ್ನು ಇವ್ರು ಹೇಳ್ತಾರೆ, ಇವ್ರಿಗೆ ಗೊತ್ತಿರದ ವಿಚಾರವನ್ನು ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿರದ ವಿಚಾರವನ್ನು ಇವ್ರು ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅರ್ಥ ಆಗ್ತದೆ? ಆಗ ಎಲ್ಲರಿಂದ ತಿಳಿದುಕೊಳ್ಳುವುದೇ ಇರುವುದಿಲ್ಲ. ಇನ್ನು ನನಗೆ ತಿಳ್ಕೊಳ್ಳಿಕ್ಕಿಲ್ಲಪ್ಪ, ಸಾಕು, ಇದು ತಿಳಿದುಕೊಂಡ್ರೆ ಸಾಕು ನನಗೆ ಅಂತ ಹೇಳೋ ಒಬ್ಬ ಸುಮ್ಮನೆ ಕೂತ್ಕೊಳ್ತಾನೆ ಮೌನವಾಗಿ. ಆ ಮೌನವಾಗಿ ಕೂತುಕೊಂಡ್ರು ಕೂಡ ಉಂಟಲ್ವ, ಈ ತಿಳಿದುಕೊಳ್ಳೋದು ನಿಲ್ಲುವುದಿಲ್ಲ. ಅದು ಇನ್ನೊಂದು ರೀತಿಯಲ್ಲಿ ತಿಳುವಳಿಕೆ ಸ್ಟಾರ್ಟ್ ಆಗ್ತದೆ ಮೌನವಾಗಿ ಕೂತ್ಕೊಂಡಾಗ. ಅರ್ಥ ಮಾಡಿಕೊಳ್ಳು. ಅಷ್ಟು ಸುಲಭ ಅಲ್ಲ ಜ್ಞಾನದ ವಿಚಾರ ಅಂತ ಹೇಳಿದ್ರೆ, ತನ್ನ ತಾನು ತಿಳಿಯುವುದು ಅಂತ ಹೇಳಿ. ಗೊತ್ತಾಗ್ತದ? ಇನ್ನು ಕೆಲವು ಮನೆಯಲ್ಲಿ ಪೂಜೆ ಮಾಡುವಾಗ ಮನೆಯಲ್ಲಿ ಇದ್ದವರು ಏನಾದ್ರು ಹೇಳ್ತಾರೆ. ಅರ್ಥ ಆಯ್ತಾ? ಯಾವಾಗ ನೋಡಿದ್ರೆ ಇವರ ಪೂಜೆ ನಿಲ್ಲುವುದಿಲ್ಲ, 24 ಗಂಟೆ ಮಂತ್ರ, 24 ಗಂಟೆ ಪೂಜೆ ಅಂತ ಹೇಳ್ತಾರೆ. ಅದು ಪೂಜೆ ಮಾಡೋರಿಗೆ ಸ್ವಲ್ಪ ದುಃಖ ಆಗಬಹುದು. ಅರ್ಥ ಆಯ್ತಾ? ಪೂಜೆ ಮಾಡೋರಿಗೆ ಸ್ವಲ್ಪ ಮನಸ್ಸಿಗೆ ದುಃಖ ಆಗುದು. ನಾವು ಪೂಜೆ ಮಾಡ್ತಿರೋ ಸಮಯದಲ್ಲಿ, ಮಂತ್ರ ಹೇಳೋ ಸಮಯದಲ್ಲಿ ಈ ರೀತಿ ಹೇಳಿದ್ರಲ್ಲ. ನಿಜವಾದ ಪೂಜೆ ಅಂದ್ರೆ ಏನು ಗೊತ್ತುಂಟ? ನಾವು ಪೂಜೆ ಮಾಡೋದ್ರಿಂದ ಅವರಿಗೆ ತೊಂದರೆ ಆಗೋದು ಅಂತ ಹೇಳಿದ್ರೆ ಅದು ಪೂಜೆಯೇ ಅಲ್ಲ. ಗೊತ್ತಾಗ್ತದೆ? ಭಗವಂತನಿಗೆ ಗಂಟೆ ಹೊಡೆದು ಬಾಯಲ್ಲಿ ಮಂತ್ರ ಮಾಡಿ ಹೇಳ್ಬೇಕು ಅಂತ ಅವಶ್ಯಕತೆ ಇಲ್ಲ. ಆ ಭಗವಂತನ ನಾಮಸ್ಮರಣೆ ಎನಿ ಟೈಮ್ ಮಾಡ್ಬೋದು. ಅದು ಹೀಗೇ ಮಾಡಿದ್ರೆ, ಈಗ ನಾವೊಂದು ಗಂಟೆ ಹೊಡೆದು ಏನೊಂದು ಆಸ್ತಿ ಮಾಡಿ ಡ್ಯಾಂಡ ಮಾಡಿ ಹೊಡಿತೇವೆ ಅಂತ ಹೇಳಿ ಪೂಜೆ ಮಾಡೋದು
ಪಕ್ಕದವನಿಗೆ ಅದು ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ, ಅದನ್ನು ಮಾಡಬಾರ್ದು. ತನಗೆ ಡಿಸ್ಟರ್ಬ್ ಆಗ್ತದೆ ಆ ಪೂಜೆಯಲ್ಲಿ ಅಂತ ಹೇಳಿದ್ರೆ ಅವನು ಬುದ್ಧಿ ಇದ್ರೆ ಅವನು ಅಲ್ಲಿಗೆ ಹೋಗುದಿಲ್ಲ, ಅವನಿಂದ ಉಪದ್ರ ಮಾಡ್ಲಿಕ್ಕೆ ಅವನು ಇಷ್ಟಪಡುದಿಲ್ಲ. ಅರ್ಥ ಆಯ್ತಲ್ವ? ಇದು ಎರಡೂ ಸೈಡ್ ಆಯ್ತು. ಅರ್ಥ ಆಯ್ತಾ? ಆಗೊಂದು ಮನೆ ಅಂತ ಹೇಳುವಾಗ ಅದು ಮಾಡ್ಲಿಕ್ಕೆ ಆಗ್ತದ, ಹೊರಗೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ, ಆಗುದಿಲ್ಲ. ಆಗ ಪೂಜೆಯ ಸಮಯ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಫ್ರೀ ಟೈಮಲ್ಲಿ ಮಾಡಿಬಿಡುದು, ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ. ಮನೇಲಿ ಇದ್ದವರು ಹೊರಗೆ ಕೆಲಸಕ್ಕೆ ಹೋಗ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಫ್ರೀ ಸಿಗ್ತದೆ ಅಂತ ಹೇಳುವಾಗ ಆ ಟೈಮಲ್ಲಿ ಮಾಡಬೇಕು. ಇನ್ನು ಮನೆಯಲ್ಲೇ ಇದ್ದಾರೆ ಅಂತ ಹೇಳುವಾಗ ಆ ಪೂಜೆನ ಮಾನಸಿಕವಾಗಿ ಮಾಡಿಬಿಡುದು. ಅವರಿಗೆ ಆಗ್ಬೇಕು, ಏನಿತ್ತು ಪೂಜೆ ಮಾಡಲಿಲ್ಲ ಅಲ್ವಾ? ಏನು ಪೂಜೆ ಮಾಡಿದ್ರೆ ಬಿಟ್ಟು ಬಿಟ್ರಲ್ಲ, ನಾನು ಪೂಜೆ ಮಾಡಿದ್ರೆ ಬಿಡ್ಲಿಕ್ಕೆ ಹೇಳಿಲ್ಲ, ಸ್ವಲ್ಪ ಕಮ್ಮಿ ಮಾಡು ಪೂಜೆ ಹೇಳಿ. ಅರ್ಥ ಆಯ್ತಾ? ಈಗ ಮನೆಯಲ್ಲಿ ಒಬ್ಬರು ವಯಸ್ಸಾದವರು ಇರ್ತಾರೆ, ಕಿರಿಕಿರಿ ಕಿರಿಕಿರಿ ಮಾಡಿಕೊಂಡೇ ಇರ್ತಾರೆ, ಅವರು ಒಂದು ದಿನ ಕಾಲ ಹೋಗ್ತಾರೆ. ಅರ್ಥ ಆಯ್ತಲ್ಲ? ತೀರಿ ಹೋಗ್ತಾರೆ. ತೀರಿ ಹೋದ ನಂತರ ಉಂಟಲ್ಲ, ಒಂದು ವಾರ ಏನ್ ಫೀಲ್ ಆಗ್ತಾ ಗೊತ್ತುಂಟ ಆ ಮನೆಯಲ್ಲಿ, ಅವ್ರಿದ್ರೆ ಚೆನ್ನಾಗಿರ್ತಿತ್ತು, ಆ ಒಂದು ಏನೋ ಒಂದು ಹೇಳ್ತಾ ಇದ್ರು, ಏನೋ ಒಂದು ಕಿರಿಕಿರಿ ಕಿರಿಕಿ ಹೇಳ್ತಾ ಇತ್ತು, ಅದೇನೋ ಒಂದು ಖುಷಿ ಕೊಡ್ತಿತ್ತು ಅಂತೆ. ಈಗ ಮೌನವಾಗಿರುತ್ತೆ, ಏನು ಮನೆಯಲ್ಲಿ ಲಕ್ಷಣವೇ ಇಲ್ಲ ಅಂತ. ಅರ್ಥ ಆಯ್ತು? ಅದಿರೋ ಗೊತ್ತಾಗುದಿಲ್ಲ, ಇರೋ ಉಪದ್ರವೇ ಆಗುದು. ಅಲ್ವಾ? ಹಾಗೆ ಪರಮಾತ್ಮ ನೋಡ್ಬೇಕಾದ್ರೆ ಅದು ಜೀವಂತವಾಗಿರುವಾಗಲೇ ನೋಡ್ಲಿಕ್ಕೆ ಸಾಧ್ಯ. ಪರಮಾತ್ಮ ಬೇರೆ ಎಲ್ಲಿ ಇಲ್ಲ, ನಮ್ಮ ಒಳಗೆ ಇದ್ದಾನೆ. ನಾವು ಆ ಪರಮಾತ್ಮನ ಅಂಶ ಆಗಿದ್ದ ಕಾರಣ ನಾವು ಪರಮಾತ್ಮನ ಹತ್ತಿರವೇ ಇದ್ದೇವೆ. ಆದ ಕಾರಣ ಮನುಷ್ಯ ಜನ್ಮ ಎಂಬುದು ಶ್ರೇಷ್ಠ. ಈ ಮನುಷ್ಯ ಜನ್ಮದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕೂಡಿದಷ್ಟು ಮಟ್ಟಿಗೆ ಪ್ರೀತಿ, ಒಗ್ಗಟ್ಟು, ಶಾಂತಿ, ನಂಬಿಕೆ, ಶರಣಾಗತಿ ಎಂಬ ಸದ್ಗುಣಗಳನ್ನು ನಿಮ್ಮೊಳಗೆ ನೀವು ಯಾವಾಗ ಬೆಳೆಸಿಕೊಳ್ತೀರೋ ಆವಾಗ ಇಂಥ ಸಾಕ್ಷಾತ್ಕಾರಗಳು, ಇಂಥ ಶಕ್ತಿಗಳೆಲ್ಲ ನಿಮ್ಮ ಒಳಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದ್ದೇನು ಗೊತ್ತುಂಟ? ಆರೋಗ್ಯ. ಆರೋಗ್ಯ ಒಂದು ಇದ್ರೆ ಎಲ್ಲವೂ ಇದ್ದಾಗೆ. ಆರೋಗ್ಯ ಕೆಟ್ಟು ಹೋಯ್ತಾ ಎಲ್ಲವೂ ಕೆಟ್ಟು ಹೋದಾಗೆ. ನೀವು ಏನೋ ಸಾಧನೆ ಮಾಡಿದ್ರು ಪ್ರಯೋಜನಕ್ಕೆ ಬರುದಿಲ್ಲ. ಅರ್ಥ ಆಗ್ತಾ ಇರೋದು? ಇನ್ನು ಈಗಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬರುವುದು ಹೇಗೆ? ಈಗಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬರುವುದು ಹೇಗೆ ಅಂತ ಹೇಳಿದ್ರೆ, ಮುಟ್ಟಿದಕ್ಕೆ ಮಾಡಿದಕ್ಕೆಲ್ಲವೂ ಟ್ಯಾಬ್ಲೆಟ್, ಮುಟ್ಟಿದಕ್ಕೂ ಮಾಡಿದಕ್ಕೆ ಎಲ್ಲವೂ ಇಂಜೆಕ್ಷನ್, ಮುಟ್ಟಿದಕ್ಕೂ ಮಾಡಿದಕ್ಕೂ ಆಸ್ಪತ್ರೆಗೆ ಹೋಗು. ಅದು ಸ್ವಲ್ಪ ಆಮೇಲೆ ಏನೋ ಸಣ್ಣ ತಲೆನೋವು ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ಲ ಇಲ್ಲಿ ಅಂತ ಹೇಳುದು. ಸಣ್ಣ ತಲೆನೋವು ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ಲ. ಇನ್ನು ಜ್ವರ ಬಂದ್ರೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಏನು ಮೈಕೈ ನೋವಾದ್ರೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಲ್ಲ? ಈ ಟ್ಯಾಬ್ಲೆಟ್ ಊಟ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತ ಹೇಳಿದ್ರೆ ಆ ಸಮಸ್ಯೆ ನಿಲ್ತದೆ. ಈಗ ತಲೆನೋವಿಗೆ ಟ್ಯಾಬ್ಲೆಟ್ ಊಟ ಮಾಡಿದ ಕೂಡ ತಲೆನೋವು ನಿಲ್ತದೆ, ಆ ಸತ್ಯ. ಈ ತಲೆನೋವು ನಿಲ್ತದೆ ಅಂದ್ರೆ ಅದನ್ನು ನಾವು ಉಂಟಲ್ಲ ಬಲಾತ್ಕಾರವಾಗಿ ನಿಲ್ಲಿಸಿದ್ದು, ಬಲವಂತವಾಗಿ ನಿಲ್ಲಿಸಿದ್ದು, ಹೊರಗೆ ಅದು ನೀವು ಅನುಭವಿಸ್ಬೇಕು ಅಂತ ಇತ್ತು. 2 ದಿನ 3 ದಿನ 4 ದಿನ ಸ್ವಲ್ಪ ನೀವು ಅನುಭವಿಸ್ಬೇಕು ಅಂತ ಇತ್ತು. ಅದೇನು ವಿಪರೀತ ಆಗ್ತದೆ. ಅರ್ಥ ಆಯ್ತಲ್ವ? ಆ ತಲೆನೋವು ಆಗೋ ಸಮಯದಲ್ಲಿ ನಮಗೆ ಎಲ್ಲವೂ ಜ್ಞಾಪಕ ಬರ್ತದೆ. ನಾವು ಮಾಡಿದ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಬರ್ತದೆ. ಅಪ್ಪೋ ಯಾಕಪ್ಪ ಈ ನೋವು ಬಂತು ನನಗೆ, ನಾನು ಯಾರಿಗೆ ಎಂತ ಮಾಡಿದ್ದೇನೆ ಅಂತ ನಮ್ಮ ಬಾಯಲ್ಲೇ ಬಂದು ಬಿಡ್ತದೆ, ಅರಿವಿಲ್ಲದಂತೆ. ಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ ಈ ಒಂದು ಮನೋವಿಜ್ಞಾನವನ್ನು. ಅರ್ಥ ಆಯ್ತಾ? ಅದು ಹೇಳ್ತಾ ಉಂಟಲ್ವ, ಅಯ್ಯೋ 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 ಅಂತ ಹೇಳಿದ್ರು 2 ದಿನ 3 ದಿನ ಯಾವುದೋ ಒಂದು ರೀತಿಯಲ್ಲಿ ಅದು ಇದು ಕಷಾಯ ಗಿಷಾಯ ಅಂತೇಳಿ ಮನೆಯಲ್ಲಿ ಇದ್ದದ್ದು ಸ್ವಲ್ಪ ಹಿರಿಯರ ಕೇಳಿ ಮಾಡಿ ಕುಡಿಯುವಾಗ ತನ್ನಿಂತಾನೆ ಕಮ್ಮಿ ಆಗ್ತದೆ. ಇಲ್ಲ ಒಳ್ಳೆ ನಿದ್ರೆ ಮಾಡಿದ್ರೆ ಕಮ್ಮಿ ಆಗ್ತದೆ. ಅರ್ಥ ಆಯ್ತಲ್ವ? ಎಲ್ಲ ಚಿಂತನೆ ಬಿಟ್ಟು ನಿದ್ರೆ ಮಾಡಿದ್ರೆ ಕಮ್ಮಿ ಆಗ್ತದೆ. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ನಮಗೆ ಸ್ವಲ್ಪ ಹೊತ್ತೇ ಇದನ್ನು ಸಹಿಸ್ಲಿಕ್ಕೆ ಆಗದ ಒಂದು ಟ್ಯಾಬ್ಲೆಟ್ ತಗೊಳ್ತೇವೆ. ಆ ಸಮಯದಲ್ಲಿ ನಿಲ್ತದೆ. ನಿತ್ತು ಏನಾಗ್ತದೆ ಗೊತ್ತುಂಟ? ಇನ್ನೊಂದು ವ್ಯಾಧಿಯನ್ನು ಒಳಗೆ ಸೃಷ್ಟಿ ಮಾಡಿಬಿಡ್ತದೆ. ಇನ್ನೊಂದು ಸ್ಟಾರ್ಟ್ ಆಗ್ತದೆ. ಅದು ಸ್ಟಾರ್ಟ್ ಆಗ್ತದೆ, ಅದು ಹೊರಗೆ ಬರೋದು ಯಾವಾಗ ಗೊತ್ತುಂಟ? 6 ತಿಂಗಳು ಕಳೆದು 1 ತಿಂಗಳು ಕಳೆದು ಬರುದು. 1 ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 1 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಅದರ ಎಫೆಕ್ಟ್ ನಮಗೆ ಗೊತ್ತಾಗುತ್ತೆ. ಮೊನ್ನೆ ನಂಗೆ ತಲೆನೋವು ಬಂದಿತ್ತು ಅಂತ ಹೇಳ್ತೇವೆ ನಾವು, ಅದಾದ ನಂತರ ಹೀಗೆ ಆಯ್ತು ಅಂತ. ಇದರ ನಡುವಲ್ಲಿ ಏನಾಯ್ತು? ನೀವು ಯಾವ ಔಷಧ ತಗೊಂಡಿದ್ರಿ, ಏನನ್ನು ಕುಡಿದ್ರಿ, ಏನನ್ನು ಊಟ ಮಾಡಿದ್ರಿ, ಇದನ್ನು ಬಿಡ್ತೇವೆ ನಾವು. ಈ ನಡುವನ್ನು ಬಿಡುತ್ತೇವೆ. ಆ ತಲೆನೋವನ್ನು ಮಾತ್ರ ಆಲೋಚನೆ ಮಾಡ್ತೇವೆ. ತಲೆನೋವು ಆಗಿತ್ತು, ಅದಂತ 6 ತಿಂಗಳಿಗೆ ಹೀಗೆ ಆಯ್ತು.
ಈಗ 1 ವರ್ಷ ಆಯ್ತು, ಅವ್ರು ಹೀಗೆ ಇದ್ದಾರೆ, ಮಲ್ಕೊಂಡಲ್ಲೇ ಇದ್ದಾರೆ ಅಂತ ಅಲ್ವಾ? ಎಷ್ಟೋ ಮನೇಲಿ ಉಂಟಲ್ಲ ಇಂಥ ವಿಚಾರ. ಈ ನಡುವಿನ ಗ್ಯಾಪಿನಲ್ಲಿ ಏನಾಯ್ತು ಅಂತ ನಾವು ಆಲೋಚನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಆದ ಕಾರಣ ಆರೋಗ್ಯ ಬಹಳ ಮುಖ್ಯ. ಕೂಡಿದಷ್ಟು ಮಟ್ಟಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡೆಯೋದು. ನಿಮ್ಮ ಬುದ್ಧಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈಗಿನ ಆಹಾರವನ್ನು ಯಾವ ರೀತಿ ಊಟ ಮಾಡಬೇಕು, ಎಷ್ಟು ಗಂಟೆಗೆ ಊಟ ಮಾಡಬೇಕು, ಎಷ್ಟು ಗಂಟೆಗೆ ಮಲ್ಕೊಳ್ಬೇಕು, ಎಷ್ಟು ಗಂಟೆಗೆ ಏಳಬೇಕು ಎಂಬ ಸತ್ಯವನ್ನು ತಿಳಿಯಿರಿ. ಆ ಸತ್ಯವನ್ನು ತಿಳಿದಾಗ ನಿಮಗೆಲ್ಲವೂ ಅರ್ಥ ಆಗ್ತದೆ. ಎಲ್ಲವೂ ನಿಮ್ಮ ಕೈಯಲ್ಲಿ ಉಂಟು. ಎಲ್ಲಾ ಶಕ್ತಿಗಳು ನಿಮ್ಮ ಒಳಗೆ ಕೊಟ್ಟಿದ್ದಾನೆ ಭಗವಂತ. ಪ್ರತಿಯೊಂದು ವಿಚಾರವು ನಿಮ್ಮ ಒಳಗೆ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಎಲ್ಲಿ ಹೊರಗೆ ಹುಡುಕಲಿಕ್ಕೆ ಹೋಗ್ಬೇಡಿ. ಇದೆಲ್ಲ ವ್ಯರ್ಥ ಅಂತ ಹೇಳುದು. ನಾನೊಂದು ಗುರುಗಳ ಹತ್ರ ಹೋಗುದು, ಅಲ್ಲಿ ಕೂತ್ಕೊಳ್ಳುದು, ಅದನ್ನು ಕೇಳುದು, ಇದನ್ನು ಕೇಳುದು, ಇದೆಲ್ಲ ಸರಿಯಾದ ಸ್ಥಿತಿ ಅಲ್ಲ. ಅದು ಯಾರಿಗೆ ಒಬ್ಬರಿಗೆ ಬರ್ದು ಉಂಟು ಅವನಿಗೆ ಏನೂ ಮಾಡಿದ್ರು ಅಲ್ಲಿಂದ ಅಲುಗಾಡೋದು. ಅರ್ಥ ಆಯ್ತಲ್ವ? ಆ ಗುರುಗಳು ಅವನನ್ನು ಅವಮಾನ ಮಾಡಿ, ದಂಡಿಸಿ, ಓಡಿಸಿ, ಎಂತದ್ದು ಮಾಡಿದ್ರು ಅದು ಅಲುಗಾಡೋದು. ಅಂಥದ್ದು ಸಿಕ್ಕಿದ್ರೆ ಸ್ವಲ್ಪ ಗುರುಗಳು ನೋಡ್ತಾರೆ, ಓ ಇದು ಸರಿಯಾ ಅಂತೇಳಿ. ಅಂಥದ್ದು ಸಿಕ್ಕಿದ್ರು ಕೂಡ ಅದರಲ್ಲಿ ಕೆಲವು ಅಹಂಕಾರಗಳು, ಇನ್ನು ನಾನು ಎಂಬ ವಿಚಾರಗಳು ಬಂದ್ರೆ ಅದನ್ನು ಕೂಡ ತುಡಿ ಬಿಡ್ತಾರೆ, ಆ ಕಡೆ ಎದ್ದು ಬಿಸಾಡಿ ಬಿಡ್ತಾರೆ, ಆ ಕಡೆ ಹೋಗ್ಲಿಕ್ಕೆ. ಅದು ಸಿಕ್ಕುವುದು ಬಹಳ ದುರ್ಲಭ ಅಂತ ಹೇಳುದು. ಜನ್ಮಕ್ಕೆ ಬರುವಾಗಲೇ ಎಲ್ಲ ನಾವು ಪಡ್ಕೊಂಡು ಬಂದದ್ದು. ಹೀಗೆ 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 ಅಂತೇಳಿ ಬಲವಂತವಾಗಿ ನಾವು ಪಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾವುದೇ ವಿಚಾರವನ್ನು ಬಲವಂತವಾಗಿ ಪಡ್ಕೊಳ್ಲಿಕ್ಕೆ ಆಗುದಿಲ್ಲ. ಒಬ್ಬ ಮಹಾಪುರುಷ ಇದ್ದಾರೆ, ಒಂದು ಸಿದ್ಧಿ ಪುರುಷ ಇದ್ದಾರೆ, ಒಂದು ಯೋಗ ಪುರುಷ ಇದ್ದಾರೆ, ನಾವು ಅವ್ರ ಹತ್ರ ಹೋಗಿ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಅದು ನಿಮ್ಮ ಅಜ್ಞಾನ ಅಂತ ಹೇಳುದು. ನಿಮ್ಮ ವಿಧಿಯನ್ನೇ ಒಳ್ಳೇದಾಗುವ ಸಮಯ ಬಂದಾಗ ನೀವು ಅಲ್ಲಿ ಹೋಗಿ ತಲುಪುತ್ತೀರಿ, ನಿಮಗೆ ಒಳ್ಳೇದಾಗ್ತದೆ. ಇಲ್ಲಿಗೆ ಬಂದ್ರು ಇಲ್ಲಿಗೆ ಬರುವ ಭಕ್ತರಿಗೆ ಹೇಳುದು ಅಷ್ಟೇ. ನಿಮ್ಮ ಒಳ್ಳೆ ಸಮಯ ಬಂದಾಗ ನೀವು ಬಂದಿರಬಹುದು, ಇಲ್ಲ ನಿಮ್ಮ ಪಾಪದ ಸಮಯ ಬಂದಾಗ ಬಂದಿರಬಹುದು. ನಿಮ್ಮ ಪುಣ್ಯದ ಸಮಯ ಬಂದಿರಬಹುದು, ಇಲ್ಲ ನಿಮ್ಮ ಪಾಪದ ಸಮಯ ಆಗುವಾಗ ಬಂದಿರಬಹುದು. ಎರಡೇ ವಿಚಾರ. ಗುರು ನಿಂದನೆ ಮಾಡಿ ಪಾಪ ಕಟ್ಟಿಕೊಳ್ಬೇಕು. ಬಂದು ಏನೆಲ್ಲ ಆಲೋಚನೆ ಮಾಡಿಕೊಂಡು ಹೋಗಿ 1000 ವಿಚಾರಗಳಲ್ಲಿ ಮಾತಾಡಿಕೊಂಡು ಇದ್ರೆ ಪಾಪವೇ ಆಗುದು. ಹೌದು, ಅರ್ಥ ಆಯ್ತಲ್ವಾ? ಎರಡೂ ಆಗ್ತದೆ ಅಂತ ಹೇಳುದು. ಹೌದು. ಆ ಗುರುಗಳು ನೋಡ್ದೆ ಏನೂ ಆಗ್ಲಿಲ್ಲ ಕೆಲಸ, ನಿಂದನೆ ಮಾತ್ರ ಅಲ್ಲ, 1000 ರೀತಿಯಲ್ಲಿ ಮಾತಾಡೋದು. ಅವರು ಹಾಗೆ ಇದ್ದಾರೆ, ಅವರು ಹೀಗೆ ಇದ್ದಾರೆ, ಅವರು ಬಂಗಿ ಹಿಡಿತಾರೆ, ಅವರು ಸಿಗರೆಟ್ ಎಳಿತಾರೆ. ಇವರೆಲ್ಲ ಎಂತ ಗುರುಗಳು, ಇವರು ಎಲ್ಲಿಂದ ಬಂದವರು, ಇವರನ್ನು ಹೇಗೆ ನಂಬೋದು, ಇಂಥ ಫ್ರಾಡ್ಗಳನ್ನೆಲ್ಲ. ಅಲ್ಲಿ ನಾವು ಕರ್ತೇವೆ, ಈಗ ಬನ್ನಿ ಅಪ್ಪ, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಮ್ಯಾಜಿಕ್ ಮಾಡ್ತೇವೆ, ಇಲ್ಲಿ ಅದು ಮಾಡಿಕೊಡ್ತೇವೆ, ಇದು ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ವಿಷಯ ಬೇರೆ. ಸತ್ಯಸ್ಥಿತಿಯಲ್ಲಿರುವ ವಿಷಯ ಬೇರೆ ಅಲ್ವಾ? 10 ಜನರೊಟ್ಟಿಗೆ 10 ಜನ ಒಳ್ಳೆಯವರು ಇದ್ದಾರೆ, ಒಬ್ಬ ಕಳ್ಳ ಇರ್ತಾನೆ. ಆ ಕಳ್ಳನನ್ನು ಸಹ ಒಳ್ಳೆಯವನಂತಲೇ ಇರ್ತಾನೆ. ಅದು 10 ಜನ ಕಳ್ಳರು ಇರ್ತಾನೆ, ಅದ್ರ ನಡುವೆ ಒಬ್ಬ ಒಳ್ಳೆಯವ ಇರ್ತಾನೆ. ಆ ಒಳ್ಳೆಯವನೇ ಇರ್ತಾರೆ ಕಳ್ಳ ಅಂತಾರೆ. ಇದು ಪ್ರಪಂಚ ಸ್ಥಿತಿ. ಇದಕ್ಕೆಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಅಂತರಾತ್ಮದಲ್ಲಿ ಏನೆಲ್ಲ ಜ್ಞಾನ ಹೋಗಿದೆ ಆ ಜ್ಞಾನವನ್ನು ಇಟ್ಟುಕೊಂಡು ಬೆಳೆಯಿರಿ ಅಂತ ಹೇಳುದು. ಖಂಡಿತವಾಗಿ ಸಿಗ್ತದೆ. ನಿಮ್ಮ ಅಂತರಾತ್ಮ ಶುದ್ಧವಾಗಿದ್ದ ಪಕ್ಷದಲ್ಲಿ, ಪವಿತ್ರವಾದ ಪಕ್ಷದಲ್ಲಿ, ಆತ್ಮ ಯಾವಾಗ ಶುದ್ಧವಾಗಿ ಉಂಟು, ಆತ್ಮ ಯಾವಾಗ ಪವಿತ್ರವಾಗಿ ಉಂಟು, ಈ ಮನಸ್ಸು ಯಾವಾಗ ಸೂಕ್ಷ್ಮವಾಗಿ ಆತ್ಮದೊಟ್ಟಿಗೆ ಲಯವಾಗಿ ಮನಸ್ಸು ಇಲ್ಲ ಅಂತ ಆಗ್ತದೋ ಆ ಕ್ಷಣದಲ್ಲಿ ನಿಮಗೆ ನೀವು ಯಾರು ಅಂತೇಳಿ ಅರ್ಥ ಆಗ್ತದೆ. ಈ ಮನಸ್ಸು ಎಂಬುದು ಒಳಮುಖ ಆಗುವಲ್ಲಿವರೆಗೆ ನಿಮಗೊಂದು ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಮನಸ್ಸು ಒಳಮುಖ ಆಯ್ತು ಅಂತ ಹೇಳಿದ್ರೆ ನೀವೇ ಪ್ರಯಾಣ ಮಾಡ್ತಾ ಹೋಗು. ಗೊತ್ತಾಯ್ತಲ್ವ? ಹಾಗೆ ಮನಸ್ಸು ಒಳಮುಖ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ನಿಮಗೆಲ್ಲ ಆಗ್ತದೆ ಅಂತ ಹೇಳುದು. ಯಾಕೆಂದ್ರೆ ಒಂದು ಹಂತವನ್ನೆಲ್ಲ ದಾಟಿದ್ದೀವಿ, ಈ ಸಂಸಾರದ ಹಂತವನ್ನು ನೀವು ದಾಟಿದ್ದೀವಿ. ಆದ ಕಾರಣ ಇದು ನಿಮ್ಮಿಂದ ಆಗ್ತದೆ ಅಂತ ಹೇಳುದು. ನಿಮ್ಮ ಎಂತ ಹೇಳುದು, ಈ ನಡು ವಯಸ್ಸಿನಲ್ಲಿ ಉಂಟಲ್ವ, ಇದು ಬಹಳ ಕಷ್ಟ. ಇದು ಬ್ಯಾಲೆನ್ಸಿಂಗ್ ಸಿಗುದು. ಇದು ಯಾವ್ಯಾವ ರೀತಿ ಓಡ್ತದೆ, ಅರ್ಥ ಆಯ್ತಲ್ವ? ಒಂದಾದ್ರೂ ಅನುಭವ ಆಗ್ಬೇಕು ಅಂದ್ರೆ ಮದುವೆ ಆಗಿ ಮಕ್ಕಳಾಗಿ, ಆ ಮಕ್ಕಳು ದೊಡ್ಡದಾಗಿ ಮಕ್ಕಳನ್ನು ಸಾಕಿ ಎಲ್ಲ ಆಗುವಾಗ ಒಂದು ಅನುಭವ ಸಿಗ್ತದೆ ನೋಡು. ಆ ಅನುಭವ ಉಂಟಲ್ವ, ಅದು ನಮ್ಮನ್ನು ತಿದ್ದಲಿಕ್ಕೆ ಸಿಕ್ಕಿದ ಅನುಭವ. ಅರ್ಥ ಆಯ್ತಲ್ವ? ನೀನು ಹೇಗಿದ್ದಿ ಅಂತ ನೋಡು ಅಂತ ಅಪ್ಪನ ಹತ್ರ ಹೇಳ್ತಾನೆ ಯಾವುದು ಮಗು. ನೀನು ಸಿದ್ಧದ್ದೇ ಹೀಗೆ. ಅರ್ಥ ಆಯ್ತಲ್ವ?
ಇಲ್ಲಿ ನಾವು ಮಗುವನ್ನು ಸಾಕುದು ಅಂತ ಹೇಳುದು. ಮಗುವನ್ನು ಸಾಕುದಲ್ಲ, ನಮ್ಮ ಪ್ರತಿಬಿಂಬವನ್ನು ನಾವು ಸಾಕುದು. ಅದು ನಾವೇ, ಬೇರೆ ಯಾರು. ಹೌದು. ಅರ್ಥ ಆಗ್ತದೆ? ನಾವು ಮಕ್ಕಳನ್ನು ಅಷ್ಟು ಸಾಕಿದ್ದೇವೆ, ಇಷ್ಟು ಸಾಕಿದ್ದೇವೆ, ಮಕ್ಕಳಿಗೆ ಹಾಗೆ ಮಾಡಿದ್ದೇವೆ, ಮಕ್ಕಳಿಗೆ ಹೀಗೆ ಮಾಡಿದ್ರು ಅಂತ ಹೇಳ್ತೇವೆ. ಮಕ್ಕಳಂದ್ರೆ ಏನು? ನಾವೇ ಅಲ್ಬೋದು. ನಮ್ಮದೇ ಪ್ರತಿಬಿಂಬ ಅಲ್ಲ, ನಮ್ಮದೇ ಪ್ರತಿರೂಪ ಅಲ್ಲ. ನಮ್ದೇ ಪ್ರತಿಬಿಂಬಪ್ಪ, ಪ್ರತಿಬಿಂಬ ಒಪ್ಕೋತೀವಿ ಮಾಡೋದು. ಆದ್ರೆ ತಡೆಯಕ್ ಶಕ್ತಿ ಬೇಕು ಅಷ್ಟೇ. ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮ್ಗೆ ಖಂಡಿತವಾಗಿ ಅದು ನೀನೇ, ಬೇರೆ ಯಾರಲ್ಲ. ಅದು ನಿನ್ನ ದೇಹದಲ್ಲಿ ಏನನ್ನು ಅನುಭವಿಸ್ಲಿಕ್ಕೆ ಆಗಿಲ್ವೋ ಅದು ನಿನ್ನ ಮಗುವಿನ ದೇಹದಲ್ಲಿ ಅನುಭವಿಸ್ತಾ ಉಂಟು. ಇದು ಸತ್ಯ. ಅರ್ಥ ಅಮ್ಮನಿಗೆ? ಅದೇ ಏನಂದ್ರೆ ಈಗ ಅಪ್ಪ ಅಮ್ಮ ಇಬ್ರದು ಒಂದ್ ಮಗು ಬಂದಿರುತ್ತೆ ಆಯ್ತಾ. ಅಪ್ಪ ತೀರ್ಕೊಂಡ್ರೆ ಇನ್ನು ಅಮ್ಮ ಒಬ್ಳು ಎಲ್ಲರೂ ನಾನು ಅನ್ಭವಿಸ್ಬೇಕಾಗುತ್ತೆ. ಅದು ವಿಧಿ. ಅರ್ಥ ಆಯ್ತಲ್ಲ? ಪಡ್ಕೊಂಡು ಬಂದದ್ದು. ಒಂದು 50 ವರ್ಷ 60 ವರ್ಷ ಆದ್ರೂ ಮುಗಿಯಲ್ವಪ್ಪ ವಿಧಿ. 50 ವರ್ಷ 60 ವರ್ಷ ಅಲ್ಲ, ಈ ಆತ್ಮ ಎಷ್ಟು ವರ್ಷ ಬರ್ತದೆ, ಈ ಆತ್ಮ ಯಾವಾಗ ಜನ್ಮ ತಾಳ್ತಾ ಇರ್ತದೆ ಅಲ್ಲಿವರೆಗೆ ಇದು ಮುಗಿಯುವುದಿಲ್ಲ. ಖಂಡಿತ ಮುಗಿಯುವುದಿಲ್ಲ. ಯಾವುದೊಂದು ರೂಪದಲ್ಲಿ ಬಂದೇ ಬರ್ತದೆ. ಅರ್ಥ ಆಗ್ತದೆ? ನಾವು ಒಂದು ಇದ್ ಮಾಡ್ಕೊಂಡು ಕಟ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಅದರಿಂದ ಯೋಚನೆ ಮಾಡಿದ್ರೆ ಬದುಕಲಿಕ್ಕೆ ಆಗುದಿಲ್ಲ, ಜೀವನ ಮುಂದೆ ಹೋಗುದಿಲ್ಲ, ಅದನ್ನ ತಗೊಂಡು ಹೋಗಲಿಕ್ಕೆ ಆಗುದಿಲ್ಲ. ಆದ ಕಾರಣ ಪ್ರೆಸೆಂಟ್ ಅಲ್ಲಿ ಬದುಕಬೇಕು ಅಂತ ಹೇಳಿ ಈ ಕ್ಷಣದಲ್ಲಿ ನೀವು ಜೀವನ ಮಾಡಿ. ಈ ಕ್ಷಣ ಪವಿತ್ರ. ಅರ್ಥ ಆಯ್ತಾ? ಮುಂದಿನ ಕ್ಷಣದಲ್ಲಿ ಯೋಚನೆ ಮಾಡಬೇಡಿ. ಮುಂದಿನ ಕ್ಷಣ ನೀವು ಇದ್ರೆ ಇಲ್ಲೋ ಗೊತ್ತಿಲ್ಲ, ನಾಳೆ ನೀವು ಇದ್ರೆ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ಸತ್ಯವನ್ನು ಯಾಕೆ ನೀವು ಕಳೆದುಕೊಳ್ತೀರಿ ನಾಳೆ ಆಸೆಗೆ ಬೇಕಾಗಿ? ನಾಳೆ ಎಂಬುದು ಆಸೆ, ನಾಳೆ ಎಂಬುದು ಬರುವುದೇ ಇಲ್ಲ ಯಾರ ಜೀವನದಲ್ಲಿ. ನಾಳೆ ಬಂದು ಮುಟ್ಟಿದ್ರೆ ಅದು ಇಂದು ಆಯ್ತು, ನಾಳೆಯನ್ನು ಮುಟ್ಟಿದ್ರೆ ಅದು ಹಿಂದೆ, ನಾಳೆಯನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಇಂದನ್ನು ಅನುಭವಿಸಿ ಅಲ್ಲ ಸಂತೋಷವಾಗಿ. ಬಿಡುದಿಲ್ಲ ಅಂತದ್ದು ನೀವು ಹೇಳುದು. ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ಸೂಕ್ಷ್ಮ ಮಾಡಿ ನೋಡಿ, ಎಲ್ಲವೂ ಆಗ್ತದೆ. ಈಗ ಇಷ್ಟು ದೂರ ಹೇಗೆ ಬಂದದ್ದು? ಇಷ್ಟು ದೂರ ಹೇಗೆ ಬಂದದ್ದು? ಹೇಗೆ ಬಂದದ್ದು? ಮನಸ್ಸು ಮಾಡಿದ ಕಾರಣದಲ್ಲೇ ಮನ್ಸ್ ಮಾಡಿ ಹೋಗ್ಲೇಬೇಕು. ಯಾರೇನಲ್ಲಿ ಬೈದ ಅನ್ಕೊಂಡ್ರು ಬೇಜಾರ್ ಮಾಡ್ಕೊಂಡ್ರು ನಮ್ಮಮ್ಮ ಇದಾರಲ್ಲ ಅದೇ ಸತ್ಯ. ಅದೇ ಸತ್ಯ. ನಮ್ಮ ಮನಸ್ಸಿನಲ್ಲಿ ಏನು ಸ್ಟ್ರಾಂಗ್ ಆಗಿ ಉದಯವಾಗ್ತದೆ ಅದು ಪಾಸಿಟಿವ್ ಆಗಿದ್ರೆ, ಒಂದು ವೇಳೆ ಅದು ಪಾಸಿಟಿವ್ ಆಗಿದ್ದು ಪ್ರಕೃತಿಗೆ ಸಂಬಂಧಪಟ್ಟು ಒಳ್ಳೆ ಯೋಚನೆ ಆಗಿದ್ರೆ ಉಂಟಲ್ಲ, ತನ್ನಿಂದ ತಾನಾಗಿ ಆಗ್ತದೆ. ಅದು ನಿಂಗೆ ಲಿಂಕ್ ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಸಿಗುದಿಲ್ಲ. ಹಾಗಾದ್ರೆ ಆಸೆಯನ್ನು ಬಿಟ್ಕೊಳ್ಬೇಕು. ಎಷ್ಟೇ ವಿಚಾರ. ಅರ್ಥ ಆಯ್ತದೆ ಅವರಿಗೆ? ಶುಭವಾಗಲಿ ಅದರಿಗೆ. ತಿರುಚಿತ್ರಂಬಲಂ. ಗುರುವೇ ಶರಣಂ, ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.